ನೆನ್ಪಿರ್ಬೇಕು ಎಲ್ರಿಗೂ, ಮೀಸೆ ಮಾಮ ಅಂತಿದ್ರು ಅವತ್ತಿನ ದಿನಗಳಲ್ಲಿ. ಅವ್ರು ಒಳಗೆ ಹೋದಾಗ ಸಿಕ್ಕಾಕೊಂಡಾಗ ಪಾಕಿಸ್ತಾನದವ್ರು ಬಡದ್ರು, ಕರ್ಕೊಂಡು ಕೂರಿಸ್ಕೊಂಡ್ರು. ಪಾಕಿಸ್ತಾನಕ್ಕೆ ಆನಂದ ಆಯ್ತು. 200 ಜನ ಭಯೋತ್ಪಾದಕರು ಹೋದ್ರೆ ಹೋಗ್ಲಿ, ಒಬ್ಬ ಭಾರತದ ಸೈನಿಕ ಸಿಕ್ಕಿದ್ನಲ್ಲ, 3 ತಿಂಗಳು ಇವನ್ನ ಇಟ್ಕೊಂಡು ಭಾರತವನ್ನು ಅಳಿಸ್ಬೇಕು ಅಂತ. ನಾನು ಅನ್ಕೊಂಡಿನ್ ಪ್ರತಿದಿನ ಹ್ಯೂಮಿಲಿಯೇಷನ್ ಅಲ್ಲಪ್ಪ ಇದು, ಏನ್ ಮಾಡಬೇಕು ಇದನ್ನ ಅಂತ ಅನ್ಕೊಂಡ್ರೆ ಪಾಕಿಸ್ತಾನ 3 ತಿಂಗಳಲ್ಲ 3 ದಿನ ಇಟ್ಕೊಳ್ಳಿಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ಪಾಕಿಸ್ತಾನ ಬಿಡಲ್ಲ ಅಂತ ಹೇಳ್ತಿದ್ದನ್ ಗೊತ್ತಾಯ್ತು, 9 ಮಿಸೈಲ್ ಲಾಂಚರ್ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿ ಹೇಳಿದ್ರಂತೆ 24 ಗಂಟೆ ಟೈಮ್. ಅಭಿನಂದನ್ ಬಂದ್ರೆ ಸರಿ, 25ನೇ ಗಂಟೆ ಪಾಕಿಸ್ತಾನ ಅನ್ನೋದು ಭೂಪಟದ ಮೇಲೆ ಇರಲ್ಲ. ಯಾವ ದೇವರನ್ನ ಕರಿತಿರೋ ಕರೀರಿ, ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಅಂತ. ಪಾಕಿಸ್ತಾನ ಓಡಿತಂತೆ ಅಮೆರಿಕಾದ ಹತ್ರ. ನೋಡಿ ಏನಾದ್ರೂ ಬುದ್ಧಿ ಹೇಳಿ ಅಂತ. ಅಮೆರಿಕ ಹೇಳ್ತಂತೆ, ಮನಮೋಹನ್ ಸಿಂಗ್ ಅಲ್ಲ ಅದು, ಹೇಳಿದ್ದು ಮಾಡ್ತಾನೆ, ಬಿಟ್ಟು ಈ ಸಂದರ್ಭದಲ್ಲಿ ಬಚಾವಾಗಿ ಅಂತ. 24 ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನನ್ನ ಭಾರತಕ್ಕೆ ಗೌರವದಿಂದ ತರ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಹೊಸ ಭಾರತ ಇದ್ರಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಲಿಕ್ಕೆ ಯಾವನಾದ್ರೂ ದುಡ್ಡು ಕೊಡಬೇಕಾದ ಅಗತ್ಯ ಇದೆಯಾ?